ನೋಡ್ಬೋದು ನಮ್ಮ ಮನೆ ಎದುರುಗಡೆನೆ ಒಂದು ಸಪೋಟ ಗಿಡ ಐತೆ. ಇದರಲ್ಲಿ ನೋಡಿ ಒಂದೇ ಇದರಲ್ಲಿ ಎರಡೆರಡು ಕಚ್ಚೈತೆ ಕಾಯಿ ನೋಡ್ಬೋದು. ಇಲ್ಲಿ ನೋಡಿ ಒಂದೇ ಗಿಡದಲ್ಲಿ ಎಷ್ಟೊಂದು ಕಾಯಿಗಳು ಬಂದಿದೆ ಅಂತ. ಯಾವುದೇ ಥರದ್ದು ಹೊರಗಡೆ ಗೊಬ್ಬರ ಹಾಕೋದಿಲ್ಲ, ಆರ್ಗ್ಯಾನಿಕ್ ಗೊಬ್ಬರ, ಮನೆ ಗೊಬ್ಬರನೇ ಬಳಸೋದು ಈ ಗಿಡಕ್ಕೆ. ನ್ಯಾಚುರಲ್ ಆಗಿರೋದ್ರಿಂದ ತಿನ್ನೋಕ್ಕೂ ಒಂಥರ ಖುಷಿ. ನನಗಂತೂ ಚಿಕ್ಕ ವಯಸ್ಸಿಂದನೂ ಈ ಸಪೋಟ ಅಂದರೆ ನನಗೆ ತುಂಬಾ ಇಷ್ಟ. ಇವೆಲ್ಲ ಇಷ್ಟು ಕಾಯಿ, ಒಂದಷ್ಟು ಇದರಲ್ಲೇ ಹಣ್ಣಿದೆ, ಅದೊಂದಷ್ಟು ಕಿತ್ಕೊತೀನಿ ಇವಾಗ. ಅಲ್ಲೊಂದು ತಪ್ಪದೈತೆ ಎಡ್ಕಲ್ಲ ಅಂತ. ನೋಡ್ಬೋದು ಹಣ್ಣು ಎಷ್ಟೆಷ್ಟು ದಪ್ಪ ಆಗ್ಬಿಟ್ಟಿದೆ ಅಂತ. ನೋಡಿ ಒಂದೇ ಗಿಡದಲ್ಲಿ ಇಷ್ಟೊಂದು ಸಪೋಟ ಬಿಟ್ಟಿದೆ. ದುಡ್ಡು ಕೊಟ್ಟು ಹಣ್ಣು ತೊಗೊಬಂದು ತಿನ್ನೋದ್ರಲ್ಲಿ ಅಷ್ಟು ಮಜಾ ಇರೋದಿಲ್ಲ. ಈ ಥರ ನಾವೇ ಬೆಳೆದಿರೋ ಗಿಡದಲ್ಲಿ ಕಿತ್ಕೊಂಡು ಹಣ್ಣು ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ. ಒಂದೇ ಸಪೋಟ ಗಿಡದಲ್ಲಿ ಇಷ್ಟೊಂದು ಸಿಕ್ಕೈತೆ ಅಂದರೆ ಇನ್ನು ಜಮೀನೊಳಗಡೆ ತುಂಬ ಇದೆ ನಮ್ಮ ಮನೆ ತೋಟದೊಳಗಡೆ. ಅದನ್ನೊಂದು ದಿನ ವೀಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಇದೊಂದು ಗಿಡದ್ದು ಮಾತ್ರ ವೀಡಿಯೋ ಮಾಡ್ತೀನಿ. ಇದರಲ್ಲೇ ಇಷ್ಟೊಂದು ಹಣ್ಣು ಸಿಕ್ಕೈತೆ. ನನಗಂತೂ ಈ ಹಣ್ಣು ನೋಡಿ ತುಂಬ ಖುಷಿ ಆಯಿತು. ಅವಾಗ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಸಂತೆಗೆ ಹೋದಾಗ ಸಪೋಟ ತಗೊಬಂದು ಅವರು ಒಂದು 2-3 ತತ್ತಿದ್ರು. ಇವತ್ತು ನೋಡಿ ಒಂದು ಬುಟ್ಟಿ ತುಂಬ ಐತೆ ಹಣ್ಣು. ಇವತ್ತು ಇಷ್ಟು ಹಣ್ಣು ಗಿಡದಲ್ಲಿ ಕಿತ್ಕೊಂಡ್ರು ಇನ್ನೂ ಅಷ್ಟೆಲ್ಲ ಐತೆ ನೋಡ್ಬೋದು. ಇದೊಂದು ಗಿಡನೇ ನಮ್ಮ ಮನೆಗೆ ಬೆಳೆಸ್ಕೋಬೋದು ನಾವು. ನನಗಂತೂ ಈ ಸಪೋಟ ಹಣ್ಣು ಅಂದರೆ ಯಾವಾಗಲೂ ಈ ಸೀಸನ್ ಬಂದರು ಅಂದರೆ ನಾನು ಜಾಸ್ತಿ ಸಪೋಟ ಹಣ್ಣೆ ನಾನು ಜಾಸ್ತಿ ತಗೋತಿದ್ದು. ನಾವೇ ಬೆಳೆದು ನಮ್ಮ ಗಿಡದಲ್ಲೇ ಕಿತ್ಕೊಂಡು ತಿಂತೀವಿ ಅಂತ ಅಂದರೆ ನನಗೆ ತುಂಬಾ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಫ್ರೆಂಡ್ಸ್, ಎಷ್ಟು ಸಣ್ಣ ಸಣ್ಣ ವಿಚಾರಗಳಲ್ಲಿ ಖುಷಿ ಕೊಡುತ್ತೆ. ಇದಕ್ಕೇನು ಜಾಸ್ತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಗಿಡ ಒಂದು 50 ರೂಪಾಯಿ 100 ರೂಪಾಯಿ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ತಂದು ಸ್ವಲ್ಪ ಜಾಗದಲ್ಲೇ ಈ ಥರ ಒಂದು ಗಿಡ ನಡ್ಕೊಂಡ್ರೆ ನಮ್ಮ ಇಡೀ ಕುಟುಂಬಕ್ಕೇ ಈ ಥರ ಹಣ್ಣುಗಳನ್ನ ಸೀಸನ್ ಟೈಮಲ್ಲಿ ಚೆನ್ನಾಗೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ತಗೊಂಡೋಗಿ, ಇದು ಹಣ್ಣಾಗಿರಲ್ಲ, ದಪ್ಪ ಇರುತ್ತೆ ಸೈಜು. ಇದು ನೋಡ್ಕೊಂಡು ಕಿತ್ಕೊಂತೀವಿ ಅಷ್ಟೇ. ಇದನ್ನ ಇವಾಗ ಹಣ್ಣು ಮಾಡ್ಕೋಬೇಕು ಅಂದರೆ ಅದ್ರದ್ದು ಇನ್ನೊಂದು ನೆಕ್ಸ್ಟ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ಇವತ್ತು ತೋರಿಸ್ತೀನಿ. ಬನ್ನಿ ಹೋಗೋಣ. ಇಷ್ಟು ಹಣ್ಣು ಕಿತ್ಕೊಂಡು ಇದನ್ನು ಹಣ್ಣು ಮಾಡಿಕೊಂಡು ತಿನ್ನೋಣ ಈಗ. ಮತ್ತು ಈ ಸಪೋಟ ಗಿಡಕ್ಕೆ ಔಷಧಿ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ. ಗೊಬ್ಬರ ನೀರು ಹಾಕಿದ್ರೆ ಸಾಕು. ಆದರೆ ದಾಳಿಂಬೆ ಇಂಥ ಗಿಡಗಳಿಗೆಲ್ಲ ಔಷಧಿ ಹೊಡಿಲೇಬೇಕು, ಗೊಬ್ಬರ ಹಾಕಲೇಬೇಕು. ಅಥವಾ ಔಷಧಿ ಹೊಡೆದಿರ್ತಾರೆ ಮತ್ತು ಪೌಡರಾಗಿ ಕಣ್ಣು ಮಾಡಿರ್ತಾರೆ ಅನ್ನೋ ಯಾವುದೇ ಥರದ್ದು ಇದಿರಲ್ಲ. ಹಂಗಾಗಿ ಸಪೋಟನ ಆರಾಮಾಗಿ ಎಂಥವರು ಕೂಡ ಬೆಳೆಸ್ಬೋದು. ಬಡವ್ರು ಕೂಡ ಒಂದು ಗಿಡ ನೆಟ್ಬಿಟ್ರೆ ಅದಕ್ಕೊಂಚೂರು ನೀರು ಹಾಕ್ಬಿಟ್ರೆ ಸಾಕು, ಆರಾಮ್ಸೆ ಮನೆ ಮುಂದೆ ಬೆಳ್ಕೊಳ್ಳುತ್ತೆ. ಅವರ ಮಕ್ಳುಗಳಿಗೆ, ಮೊಮ್ಮಕ್ಳುಗಳ ಕಾಲಕ್ಕೂ ಹಣ್ಣುಗಳನ್ನ ಚೆನ್ನಾಗಿ ಸೀಸನ್ ಟೈಮಲ್ಲಿ ಚೆನ್ನಾಗಿ ತಿನ್ಬೋದು. ಅದೊಂದು ತುಂಬ ಬೆನಿಫಿಟ್ ಐತೆ. ಇದೇ ರೀತಿ ತಾಯಿನೂ ಹಂಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ನಬೇಕು ಅಂದ್ಬಿಟ್ಟು ಒಂದು ಹಲಸಿನ ಗಿಡ ನೆಟ್ಟಿದ್ದಾರೆ. ಅದೂ ಈಗ ಫಲ ಬರ್ತೈತೆ. ಅದು ಎಷ್ಟೋ ಸತಿ ಮೇಕೆ ಇವೆಲ್ಲ ತಿಂದು ಹಾಳಾಗ್ತಾಯಿತ್ತು. ನಮ್ಮಮ್ಮ ಪ್ರತಿ ಸಲ ಅದಕ್ಕೆ ಕಡ್ಡಿ ನೆಟ್ಟು ಅದನ್ನು ಪೋಷಣೆ ಮಾಡಿ ನೀರು ಹಾಕಿ ಎಲ್ಲ ಮಾಡಿ ಇವತ್ತು ಫಲ ಬಿಡೋ ಥರ ಆಗಿದೆ. ಅದ್ರ ಫ್ರೂಟೂ ಕಟ್ ಮಾಡ್ಕೊಂಡು ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು. ಅದನ್ನು ಇವತ್ತೊಂದು ಅದರಲ್ಲೂ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಅದನ್ನು ನೋಡ್ಕೊಬನ್ನಿ ಈ ವಿಡಿಯೋದಲ್ಲಿ. ಬನ್ನಿ ಈಗ ನೋಡೋಣ ಇದನ್ನು ಯಾವ ಥರ ಕಾಯಿನ ಹಣ್ಣು ಮಾಡೋಣ ಅಂತ ನೋಡೋಣ. ಇಲ್ಲೊಂದು ನೋಡ್ಬೋದು ನೇರಳೆ ಮರ. ಇದು ಲಾಸ್ಟ್ ಟೈಮು ಇದು ತುಂಬ ಎಲ್ಲ ನೇರಳೆ ಅಂದ್ಬಿಟ್ಟಿತ್ತು. ಆವಾಗ ನಾವು ಇಲ್ಲಿರಲಿಲ್ಲ, ಮೈಸೂರಲ್ಲಿದ್ವಿ. ಮೈಸೂರಿಗೆ ನಮ್ಮ ಮನೆಯವರು ತಗೊಬಂದು ಕೊಡೋರು. ಇದೊಂದು ಮರನೇ ಎಷ್ಟು ಬಿಡ್ತಿತ್ತು ಅಂದರೆ ನಮಗೆ ತಿಂದು ಮಿಕ್ಕುತ್ತಿತ್ತು. ನಾವು ಅಕ್ಕಪಕ್ಕ ಮನೆಯವ್ರಿಗೆ, ಕೆಳಗಡೆ ಮನೆಯವ್ರಿಗೆ, ಓನರ್ ಮನೆಯವ್ರಿಗೆ ಎಲ್ಲರಿಗೂ ಕೊಟ್ಟಿದ್ವಿ. ಈ ಸಲ ನೋಡೋಣ ಎಷ್ಟು ಬಿಡುತ್ತೆ ಇದು ಅಂತ ನೋಡಬೇಕು. ನೇರಳೆ ಹಣ್ಣು ಕೂಡ ನನಗೆ ಚಿಕ್ಕ ವಯಸ್ಸಿಂದ ಇಷ್ಟ ಫ್ರೆಂಡ್. ಅದೇನೋ ಕೋಇನ್ಸಿಡೆಂಟು. ಫಸ್ಟು ನಾವು ನೇರಳೆ ಗಿಡ ತಂದು ಹಾಕಿದ್ವಿ, ಸಪೋಟ. ಇಲ್ಲೊಂದು ಇದು ಹಾಕಿದ್ವಿ ನೋಡಿ,
ಇನ್ನೂ ಚಿಕ್ಕದು ಗಿಡ ಅದು, ಹಲಸಿನ ಗಿಡ ಅದು. ಇದಿಷ್ಟು ನನಗೆ ತುಂಬ ಫೇವರೇಟ್ ಅದು ಗಿಡ ಅಂತಲೇ ಅನ್ಬೋದು. ನಂಗೆ ಹಲಸಿನ ಹಣ್ಣು ಅಂದ್ರೆ ಸೀಸನ್ ಬಂದಿದೆ ತುಂಬಾ ತಿಂತೀನಿ. ಇದು ಸಪೋಟ ಒಂದು ನನ್ನ ಫೇವರೇಟ್ ಗಿಡನೇ. ನನಗೆ ಗೊತ್ತಿಲ್ಲ, ಕೋಇನ್ಸಿಡೆಂಟ್ಲಿ ಇದೆಲ್ಲ ಹಾಕಿರೋದು. ಇದೆಲ್ಲ ನಮ್ಮ ಮನೆಯವರೇ ಹಾಕಿರೋದು, ನಾನು ಇಂಟೆನ್ಷನ್ನೇ ಹಾಕಿರಲಿಲ್ಲ. ನಾನು ಮೈಸೂರಲ್ಲಿದ್ದೆ ಅವಾಗ. ಆ ಟೈಮಲ್ಲಿ ಇವರು ಈ ಗಿಡ ಎಲ್ಲ ಹಾಕಿದ್ದಾರೆ. ಕೋಇನ್ಸಿಡೆಂಟ್ಲಿ ಇವತ್ತು ನಾನು ಅಬ್ಸರ್ವ್ ಮಾಡ್ತಾ ಇರೋದು. ನನ್ನ ಫೇವರೇಟ್ ಆಗಿರೋದು ಎಲ್ಲ ನನ್ನ ಸುತ್ತಮುತ್ತನೇ ಇತ್ತಲ್ಲ ಅಂತ. ಇದು ನೋಡ್ಬೋದು, ಇದು ಸಪೋಟ ಗಿಡ ಆದರೆ ಇದು ಹಲಸಿನ ಹಣ್ಣು ಮರ. ಇದು ಅದಾದಮೇಲೆ ಇದು ಹಲಸಿನ ಹಣ್ಣು ಮರ ಎರಡೈತೆ, ಇದೊಂದು ಎರಡು ಐತೆ. ಇದು ನೇರಳೆ ಹಣ್ಣು, ಸಿಕ್ಕಾಪಟ್ಟೆ ತಿಂದಿದ್ದೀನಿ ನಾವು ನೇರಳೆ ಹಣ್ಣು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಮರಗಳ ಫಲ ಬರುತ್ತೆ, ಹಣ್ಣುಗಳನ್ನ ನಮಗೆ ಕೊಡ್ತವೆ. ನಾವು ಇವಕ್ಕೆ ಏನು ಕೊಡೋದಿಲ್ಲ, ನೀರು ಗೊಬ್ಬರ ಅಷ್ಟೇ. ಅವು ನಮಗೆ ಖುಷಿಯಾಗಿ ಫಲವತ್ತಾದ ಹಣ್ಣುಗಳನ್ನ ಕೊಡುತ್ತವೆ. ಬನ್ನಿ ನೋಡೋಣ ಆಗುತ್ತೆ. ಈ ಸಪೋಟ ಹಣ್ಣುಗಳನ್ನ ಇವಾಗ ಯಾವ ಥರ ಹಣ್ಣು ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಈ ಥರ ಒಂದು ಪೇಪರ್ ಬಾಕ್ಸ್ ಇದ್ರೆ, ಕೊರಿಯರ್ ಏನಾದ್ರು ಬರುತ್ತಲ್ಲ ವೇಸ್ಟ್ ಬಾಕ್ಸ್ಗಳು ನಿಮ್ಮ ಮನೇಲಿದ್ದರೆ ಈ ಥರ ಒಂದು ತಗೊಳ್ಳಿ. ಅದರೊಳಗಡೆ ನಿಮ್ಮನೆ ಹುಲ್ಲಿದ್ರೂ ಕೂಡ ಹಾಕೊಳ್ಳಿ, ಇಲ್ಲಾಂದರೆ ರಾಗಿ ಇರ್ತಿತ್ತಲ್ಲ, ರಾಗಿ ಒಳಗಡೆ ಇಟ್ಬಿಡ್ತಾ ಇದ್ವಿ. 2-3 ದಿನ ಆದಮೇಲೆ ತೆಗೆದು ನೋಡಿದಾಗ ಹಣ್ಣಾಗಿರ್ತಿತ್ತು, ಆವಾಗ ತೊಗೊಂಡು ತಿಂತಾಯಿದ್ವಿ. ಆದರೆ ನಾನು ಈಗ ಪ್ರೊಸೀಜರ್ನ ಈ ಥರ ಇವತ್ತು ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡ್ಬೋದು, ಈ ಬಾಕ್ಸಲ್ಲಿ ಇಷ್ಟು ಹುಲ್ಲು ಹಾಕ್ಕೊಳ್ಬೇಕು. ಹುಲ್ಲು ಹಾಕೊಂಡ್ಮೇಲೆ ಈ ರೀತಿ ಹಣ್ಣನ್ನು ಇಟ್ಕೊಂಡು ಹೋಗ್ಬೇಕು, ಒಂದೊಂದೇ. ನೋಡಿ, ಈ ಥರ ಹಣ್ಣುಗಳನ್ನ ಇಟ್ಕೋಬೇಕು. ಈ ಥರ ಹಣ್ಣುಗಳನ್ನ ಇಟ್ಕೊಂಡು ಇದನ್ನ ಇದು ಕ್ಲೋಸ್ ಮಾಡಬೇಕಿದೆ. ಈ ಥರ ಕ್ಲೋಸ್ ಮಾಡೋದ್ರ ಏನು ಬೆನಿಫಿಟ್ ಅಂತ ಅಂದರೆ, ಗಾಳಿ ಆಡಬಾರ್ದು, ಅದ್ರ ಒಳಗಡೆ ತೆಗೆಗೆ ಅದು ಹಣ್ಣಾಗುತ್ತೆ. 2-3 ದಿನ ಬಿಟ್ಕೊಂಡು ನೋಡಿದ್ರೆ ಒಂದಷ್ಟು ಹಣ್ಣಾಗಿರ್ತದೆ. ಅದನ್ನು ತೊಗೊಂಡು ತಿನ್ಕೊಳ್ಳೋದು, ಮತ್ತು ಬಾಕಿದೆಲ್ಲ ಹಂಗೆ ಇಡೋದು. ಹಂಗೆ ಈ ಪ್ರೊಸೀಜರು 1 ವಾರ 15 ದಿನದೊಳಗಡೆ ಈ ಹಣ್ಣನ್ನ ತೊಗೊಂಡು ತಿನ್ನೋದು. ಹಣ್ಣಾಗಿರೋದನ್ನ ಹಿಂಗೆ ಬಾಕಿದ್ನೆಲ್ಲ ಅಲ್ಲೇ ಇಡೋದು. ಈ ಥರ ಮಾಡೋದ್ರಿಂದ ಮನೇಲಿ ಎಲ್ಲರೂ ತಿನ್ಬೋದು. ಈಗ ಒಂದೇ ದಿನ ಹಣ್ಣಾಗ್ಬಿಟ್ರೆ ಎಲ್ಲದು ಒಂದೇ ಸತ ಖಾಲಿ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಹಂಗಲ್ಲ, ಒಂದೇ ಸತ ಹಣ್ಣಾಗೋದಿಲ್ಲ, ಸ್ವಲ್ಪನೇ ಹಣ್ಣಾಗುತ್ತೆ. ಹಂಗಾಗಿ ದಿನಾನು ತಿಂತಾನೆ ಇರ್ಬೋದು, 1 ವಾರ 15 ದಿನದವರೆಗೂ ತಿಂತಾನೆ ಇರ್ಬೋದು. ಒಂದಷ್ಟು ಮರದಲ್ಲಿ ಇದೆಯಲ್ಲ, ಇದು ಖಾಲಿ ಆದಮೇಲೆ ಮತ್ತೊಂದಷ್ಟು ಕಿತ್ಕೊಂಡ್ಬಂದು ನೆಕ್ಸ್ಟ್ ಮತ್ತೆ ಎಳೆಯೋಕ್ಕೋಗೋದು. ನೋಡಿ, ಈ ಥರ ಪ್ರೊಸೀಜರ್ ಈಗ ರೆಡಿ ಆಗಿದೆ. ಇದು ನಾನೀಗ ನಮ್ಮ ಮನೆ ಸ್ಟೋರ್ ರೂಮಲ್ಲಿ ಇಟ್ಕೋತೀನಿ. ನಮ್ಮ ತಾಯಿ ಮೊಮ್ಮಕ್ಳುಗಳು ಹಣ್ಣು ತಿನ್ನಬೇಕು ಅಂದ್ಬಿಟ್ಟು ಜಾಕ್ ಫ್ರೂಟ್ ಗಿಡನ ನೆಟ್ಟಿದ್ರು. ಅದು ಇವತ್ತು ಹೆಮ್ಮರವಾಗಿ ಬೆಳ್ಕೊಂಡು ಅದು ಫಲ ಕೊಡ್ತೈತೆ. 2 ವರ್ಷದಿಂದ ಕೊಡ್ತಾಯಿತ್ತು. ಈ ವರ್ಷ ಈ ಸೀಸನಿನ ಮೊದಲನೇ ಹಣ್ಣಲ್ಲಿ ಇವತ್ತು ನಾನು ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣು, ದಾಳಿಂಬೆ ಹಾಕ್ಕೊಂಡು ರಸಾಯನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಕಾಮನಾಗಿ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಈ ಥರ ನೋಡ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಮ್ಮ ತಾಯಿ ಬೆಳೆಸಿರೋ ಗಿಡ ದೂರ ಎಲ್ಲೂ ಇಲ್ಲ, ನಮ್ಮ ಮನೆ ಹಿಂಭಾಗನೇ ಐತೆ. ಬನ್ನಿ ತೋರಿಸ್ತೀನಿ. ಎಲ್ಲರೂ ಆಸ್ತಿ ದುಡ್ಡು ಕೊಟ್ಬಿಟ್ಟೆ ಹೋಗ್ಬೇಕು ಅಂತ ಏನಿಲ್ಲ. ಈ ಥರ ಗಿಡ ನೆಟ್ರು ನಾವು ಬದುಕಿರೋವರೆಗೂ, ನಮ್ಮ ಮಕ್ಕಳು ಮೊಮ್ಮಕ್ಕಳುವರೆಗೂ, ತಲೆಮಾರು ಇರೋವರೆಗೂ ಇದನ್ನು ನಾವು ನೆನ್ಕೋಬೋದು. ಮತ್ತು ಒಬ್ಬರು ಮನೇಲಿ ಸತ್ತೋದ್ರೆ ಅಂತ ಅಂದ್ಕೊಳ್ಳಿ, ಅವರು ಅಲ್ಲೇ ಮರ್ತೋಗ್ತಾರೆ. ಹಾಗಾಗಿ ನಮ್ಮ ತಾಯಿ ಆಸೆ ಏನು ಅಂದರೆ, ನಾವು ಸತ್ರೂ ನಮ್ಮನ್ನ ಈ ಹಣ್ಣು ತಿನ್ನೋದ್ರ ಮೂಲಕ ನೆನ್ಕೋಬೇಕು ಅಂತ ಈ ಗಿಡನ ಹಾಕಿದ್ರು. ಈಗ ಅದು ಗಿಡನ ನಿಮಗೆ ತೋರಿಸ್ತೀನಿ ಎಲ್ಲಿದೆ ಅಂತ. ಮನೆ ಹಿಂಭಾಗನೇ ಇದೆ, ತೋರಿಸ್ತೀನಿ. ಇದೇ ನೋಡ್ಬೋದು ನಮ್ಮ ತಾಯಿ ಹಾಕಿರೋ ಹಲಸಿನ ಮರ.
ಚಿಕ್ಕ ಗಿಡ ಇದ್ದಿದ್ದು ಇವತ್ತು ಹೆಮ್ಮರವಾಗಿ ಬೆಳ್ಕೊಂಡಿದೆ. ನಮ್ಮ ತಾಯಿ ಇಲ್ಲದೆ ಇದ್ರೂ ಈ ಮರ ಜೀವಂತವಾಗಿ ಅವ್ರ ಹೆಸರಲ್ಲಿ ನಿಂತಿದೆ. ನನ್ನ ಹಸ್ಬೆಂಡ್ ಏನಂತ ರೇಗಿಸ್ತಾರೆ ಗೊತ್ತಾ, ಒಂದೆರಡು ಹಣ್ಣು ನಿಮ್ಮ ಅಮ್ಮಂಗೆ ಕೊಟ್ಬಿಟ್ಟು ನೋಡ್ಕೊಂಬರೋಗು ಅಂತ ರೇಗಿಸ್ತಾರೆ. ನೋಡಿದ್ರಲ್ವಾ, ನಮ್ಮ ತಾಯಿ ಹಾಕಿರೋದು ಗಿಡ ಒಂಥರ ನನಗೆ ಸಂಜೀವಿನಿ ಮರದ ಥರ ನಮಗೆ. ಯಾಕಂದರೆ ಅವರು ನೆನ್ಕೊಳ್ಳೋದ್ರ ಜೊತೆಗೆ ಅವರು ನೆಟ್ಬಿಟ್ಟು ಹೋಗಿರೋ ಗಿಡದಲ್ಲಿ ಇವತ್ತು ನಾವು ಹಣ್ಣು ಕಿತ್ಕೊಂಡು ತಿಂತೀವಿ ಅಂದರೆ ಅದರಂಥ ಪುಣ್ಯವಾದದ್ದು ವಿಷಯ ಇನ್ಯಾವುದೂ ಇರೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಬನ್ನಿ ನೋಡೋಣ. ಇವತ್ತು ಆ ಹಣ್ಣಲ್ಲಿ ಇವತ್ತು ಹಣ್ಣೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಂತ ತಿನ್ಕೊಂಡ್ವಿ. ಈಗ ಅದರಲ್ಲಿ ನಾವು ರಸಾಯನ ಮಾಡೋದು ಹೇಗೆ ಅಂತ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇವತ್ತು ಮೊದಲಿಗೆ ನಾನು ರಸಾಯನ ಮಾಡ್ಕೊಳ್ಳೋದಕ್ಕೆ ಒಂದು ಚಿಪ್ ಬಾಳೆಹಣ್ಣು, 1 ಕಪ್ ದಾಳಿಂಬೆ, 1 ಕಪ್ ಕೊಬ್ಬರಿ, 1 ಕಪ್ ಬೆಲ್ಲ, 1 ಕಪ್ ಹಳಸಿನ ಹಣ್ಣು ಮತ್ತು 2 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಬಾಳೆಹಣ್ಣು ಸಿಪ್ಪೆನ ತೊಗೊಂಡು ಬಾಳೆಹಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಾನು ಹಳಸಿನ ಹಣ್ಣು 1 ಕಪ್ ಹಾಕೋತಾ ಇದ್ದೀನಿ. 1 ಕಪ್ ಹಳಸಿನ ಹಣ್ಣು ಹಾಕೊಂಡ್ಮೇಲೆ 1 ಕಪ್ ದಾಳಿಂಬೆ ಹಾಕೋತೀನಿ. ದಾಳಿಂಬೆ ಹಾಕೊಂಡ ನಂತರ ನಾನು ಕೊಬ್ಬರಿ ಹಾಕೋತೀನಿ 1 ಕಪ್ಪು. ನೆಕ್ಸ್ಟು ಲಾಸ್ಟ್ಗೆ ನಾನು ಬೆಲ್ಲ ಹಾಕೋತೀನಿ 1 ಕಪ್ಪು. ನೆಕ್ಸ್ಟು ನಾನು ಏಲಕ್ಕಿಕಾಯಿ ಹಾಕೊಳ್ಳೋದಕ್ಕೆ ಈ ಕುಟ್ನದಿಂದ ಕುಟ್ಕೊಂಡು ಏಲಕ್ಕಿಕಾಯಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕುಟ್ನದಿಂದ ಏಲಕ್ಕಿಕಾಯಿನ ಈ ಥರ ಪುಡಿ ಮಾಡ್ಕೊಂಡ ನಂತರ ಈ ಏಲಕ್ಕಿಕಾಯಿ ಪೌಡ್ರನ್ನ ಇದು ಕುದಿಸ್ಕೊಳ್ತೀನಿ. ಏಲಕ್ಕಿಕಾಯಿನ ಈ ಫ್ರೂಟ್ಸ್ ಒಳಗಡೆ ಉದುರಿಸ್ಕೊಂಡ ನಂತರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಬಾಳೆಹಣ್ಣು, ದಾಳಿಂಬೆ, ಹಳಸಿನ ಹಣ್ಣು ಮತ್ತು ಬೆಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಹಳಸಿನ ಹಣ್ಣು ರಸಾಯನ ರೆಡಿ ಆಗುತ್ತೆ. ಈಗ ನೋಡ್ಬೋದು ನಮ್ಮನೆ ಹಳಸಿನ ಹಣ್ಣು ರಸಾಯನ ಈ ರೀತಿಯಾಗಿ ರೆಡಿಯಾಗಿದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಫ್ರೆಂಡ್.